ಸಿಂಹ ರಾಶಿಯವರಿಗೆ ಹೇಗಿದೆ? ಅಮ್ಮ ನೋಡಿ, ಸಿಂಹರಾಶಿಯವರಿಗೆ ಕೇತುಗ್ರಸ್ತ ಚಂದ್ರಗ್ರಹಣದ ಪ್ರಯುಕ್ತ ಸ್ವಾಭಿಮಾನಕ್ಕೆ ಧಕ್ಕೆಯವರಿಗೆ ಏನು ಮಾಡಿದ್ರೂ ಸಹ ಒಳ್ಳೆಯದು ಕಾಣ್ತಾ ಇಲ್ಲ. ಯಾಕೆಂದರೆ ಏನಾಗುತ್ತೆ ಅಂದರೆ ಸಿಂಹರಾಶಿಯಲ್ಲೇ ಗ್ರಹಣ, ಸಿಂಹರಾಶಿ ಸಿಂಹಲಗ್ನ ಅವ್ರದ್ದೇ ಗ್ರಹಣ ನಡೀತಾ ಇದೆ ಇವತ್ತಿನ ದಿವಸ ನಮಗೆ. ಅದರಿಂದ ಪೂರ್ವ ಫಲ್ಗುಣಿ, ಪುಬ್ಬ, ಉತ್ತರ ಈ ನಕ್ಷತ್ರದಲ್ಲಿ ಕೇರ್ಫುಲ್ಲಾಗಿರಬೇಕು ಅವರು. ಆಮೇಲೆ ವಿಶೇಷವಾಗಿ ಉದ್ಯೋಗದಲ್ಲಿ ಸ್ಪರ್ಧೆ ಹೆಚ್ಚಾಗ್ಬೋದು. ಇವರೇನಾದರೂ ಕೆಲಸ ಮಾಡ್ತಾ ಇರ್ತಾರೆ, ಅವ್ರನ್ನ ತೆಗೆದು ಬೇರೆಯವ್ರನ್ನ ಹಾಕ್ಬಿಡೋದು ಅಥವಾ ಅವ್ರಿಗೆ ಅಲ್ಲಿ ಡಿಸ್ಮಿಸ್ ಆಗ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗದಲ್ಲಿರೋರಂತೂ ಈ ವರ್ಷ ಎಷ್ಟು ಜನ ಮನೆಗೆ ಬರ್ತಾರೋ ಗೊತ್ತಿಲ್ಲ, ಏನೇನು ಆಗುತ್ತೋ ಗೊತ್ತಿಲ್ಲ. ಮೈಯೆಲ್ಲ ಕಣ್ಣಿಟ್ಕೋಬೇಕು, ಹುಷಾರಾಗಿ ಇಟ್ಕೊಂತು ಅಂತಂದರೆ ಯಾರತ್ರ ಹೆಚ್ಚಾಗಿ ಮಾತನಾಡಕ್ಕೆ ಹೋಗಬಾರ್ದು. ಮೌನಂ ಕಲಹಂ ನಾಸ್ತಿ ಅಂತ ನಾವು ಹೇಳ್ತೀವಿ. ಎಷ್ಟು ಹುಷಾರಾಗಿರ್ತಾರೋ ಅಷ್ಟು ಒಳ್ಳೆಯದು. ಸಿಂಹರಾಶಿಯವ್ರಿಗಂತೂ ಡೇಂಜರ್ ಝೋನಲ್ಲಿದ್ದಾರೆ ಈ ವರ್ಷ ಪೂರ್ತಿ. ಯಾಕೆಂದರೆ ಯಾವುದೂ ಗ್ರಹಣಗಳಿಲ್ಲ, ಇದೇ ಲಾಸ್ಟು ನಮಗೆ. ಇದೇ ಗ್ರಹಣಗಳು ನಮ್ಮ ಭಾರತ ದೇಶಕ್ಕೆ ಯಾವುದೂ ಕಾಣೋದಿಲ್ಲ. ಎಲ್ಲ ಗ್ರಹಣಗಳಿದೆ, 4 ಗ್ರಹಣ ಬರುತ್ತೆ ನಮಗೆ, ಯಾವ ಗ್ರಹಣನೂ ನಮಗೆ ಕಾಣಲ್ಲ. ಇದೇ ಕಾಣ್ತಾ ಇರೋದು ನಮ್ಮ ಭಾರತ ದೇಶಕ್ಕೆ ಗಂಡಾಂತರ ಅಂತ ಕೂಡ ನಾವು ಹೇಳಬೇಕಾಗತ್ತೆ. 21 ನಿಮಿಷ ಗ್ರಹಣ ಇರೋದ್ರಿಂದ ನಮಗೆ ತೊಂದರೆಗಳು ನಾವು ಅನುಭವಿಸಲೇಬೇಕಾಗತ್ತೆ. ಇನ್ನೂ ಹೇಳ್ತೀನಿ ಅದು ಮುಂದೆ ಹೋಗ್ತಾ, ಹುಷಾರಾಗಿರಬೇಕು. ಆಮೇಲೆ ವಿಶೇಷವಾಗಿ ಇವರು ಪ್ರಯಾಣದಲ್ಲಿ ಹುಷಾರಾಗಿರಬೇಕು. ಪ್ರಯಾಣದಲ್ಲಿ ಉದಾಸೀನತೆ ಮಾಡ್ತು ಅಂದರೆ ನೀರಿನಿಂದ ಅಥವಾ ಗಾಡಿಯಿಂದ ಅಥವಾ ಕುದುರೆ ಏರ್ಬಿಟ್ಟು ಬೀಳೋ ಅಂಥದ್ದು ಅಥವಾ ಬೆಟ್ಟ ಅಥವಾ ಏನೋ ಏರಿ ಜೀವಕ್ಕೆ ಕಂಟಕ ತಂದು ಕೊಡ್ತಕ್ಕ ಸ್ಕಿಡ್ಡಾಗಿ ಜಾರು ಬಿದ್ದು ಬಿಡೋ ಅಂಥದ್ದು ಅಥವಾ ಸಮುದ್ರದಲ್ಲಿ ಹೋಗೋದು, ನೀರಿಗೆ ಇಳಿಯೋದು, ಜಲಗಂಡಾಂತರ ಇವೆಲ್ಲ ಇದೆ. ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಅನುಕೂಲ ಆಗುತ್ತೆ. ನಾವು ಮೈ ಎಚ್ಚೆತ್ಕೋಬೇಕಾಗತ್ತೆ. ನೋಡಿ, 1ನೇ ಕೇತು ಬುದ್ಧಿ ಕ್ಲೇಶ, ತಲೆ ಕೆಡಿಸ್ಬಿಡ್ತಾನೆ. ಅದಕ್ಕೆ ನಾವು ತಲೆ ಕೆಟ್ಟಾಗ ಏನಾಗೋಗುತ್ತೆ, ಎಲ್ಲೆಲ್ಲೋ ಹೋಗ್ಬಿಡ್ತೀವಿ, ಯಾರ ಮಾತು ಕೇಳಲ್ಲ. ಇಲ್ಲ ಸ್ವಬುದ್ಧಿ ಇರಬೇಕು, ಇಲ್ಲ ಸ್ವಪ್ರಯತ್ನ ಇರಬೇಕು. ಯಾವುದೂ ಇಲ್ಲದೆ ಇದ್ದರೆ ನಾವು ತುಂಬ ಕಷ್ಟಕ್ಕೆ ಸಿಕ್ಕಾಕ್ಕೊಂಡ್ಬಿಡ್ತೀವಿ. ಆಮೇಲೆ 7ರಲ್ಲಿ ಕುಜ, ಭಯ ಕಲಹ. 7ರಲ್ಲಿ ಬುಧ, ಶೋಕ. 7ನೇ ರಾಹು, ಭಯ ಕಲಹ. 8ನೇ ರವಿ, ಶರೀರ ಪೀಡೆ. 8ನೇ ಚಂದ್ರ, ರೋಗವೃದ್ಧಿ. 8ನೇ ಶುಕ್ರ, ಪ್ರಿಯವಾರ್ತೆ. 8ನೇ ಶನಿ, ಮೃತ್ಯು ಭಯ. ಅಷ್ಟಮ ಶನಿ ಅಂತ ನಾವು ಹೇಳ್ತೀವಲ್ಲ, ಈ ಥರ. ಅಷ್ಟಮ ಕೇತುನು ಕೆಟ್ಟೋನೆ, ಅಷ್ಟಮ ಶನಿ ಕೂಡ ಕೆಟ್ಟೋನೆ. ಅಷ್ಟಮ ಶನಿ ಈ ಥರ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಇವ್ರಿಗೆ ಅನುಕೂಲ ಆಗುತ್ತೆ, ಒಳ್ಳೆಯದಾಗತ್ತಮ್ಮ. ಪರಿಹಾರ ಗುರುಗಳೇ? ಅಮ್ಮ, ಇವರು ಪ್ರತಿದಿನ ಆದಿತ್ಯ ಹೃದಯ ಪಾರಾಯಣ ಮಾಡ್ಕೋಬೇಕಾಗತ್ತೆ. ಇವ್ರಿಗೆ ನೋಡಿ, ಬೀಜಾಕ್ಷರಿ ಮಂತ್ರ ಈ ಥರ ಬರುತ್ತೆ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಇದು ಸೂರ್ಯನ ಬೀಜಾಕ್ಷರಿ ಮಂತ್ರ. ಇದು ಇವರು ಎಷ್ಟು ಪಠನೆ ಮಾಡ್ತಾರೋ ಅಷ್ಟು ಯಶಸ್ಸು ಇವರಿಗೆ ಸಿಗ್ತಕ್ಕಂಥದ್ದು. ಆರೋಗ್ಯ ವೃದ್ಧಿ, ಅಭಿವೃದ್ಧಿ, ಯಶಸ್ಸು, ಧನ ಸಂಪತ್ತು, ಆರೋಗ್ಯ, ಐಶ್ವರ್ಯ ಎಲ್ಲ ಸಿಗ್ತಕ್ಕಂಥದ್ದು ಈ ಮಂತ್ರದಿಂದ ಅವರಿಗೆ ವೃದ್ಧಿ ಆಗುತ್ತೆ.